ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ದೇವರು ಹೃದಯಾಂತರಾಳದಲ್ಲಿ ಪ್ರೇರೇಪಿಸಿ ಮಾತಾಡೋದಕ್ಕೆ ಪ್ರಯತ್ನಿಸಿದ ವಾಕ್ಯ, ಕೃತಜ್ಞತೆ ಇಲ್ಲದವರು. ಅಂದರೆ ದೇವರು ಕಷ್ಟ ಬಂದಾಗ ಬರ್ತಾರೆ. ದೇವ್ರನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ, ಆಸ್ಪತ್ರೆ ಥರ, ಸ್ಕೂಲ್ ಥರ ಮಾಡ್ಕೊಂಡಿದ್ದಾರೆ. ಇನ್ನು ಎಷ್ಟೋ ಹೇಳ್ಬೋದು. ಸ್ಕೂಲ್ ಬಂದ್ಬಿಟ್ಟು ಓದೋವರೆಗೂ ಓದ್ಬಿಟ್ಟು ಆ ಸ್ಕೂಲ್ ಬಿಟ್ಟು ಹೋದ್ಮೇಲೆ ಆ ಸ್ಕೂಲ್ನ ಮರ್ತು ಬಿಡ್ತಾರೆ. ಆಸ್ಪತ್ರೆಗೆ ಮೈ ಚೆನ್ನಾಗಿಲ್ಲದಾಗ ಹೋಗ್ತಾರೆ, ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಮುಗಿದ ಮೇಲೆ ಹಣ ಕೊಟ್ಬಿಟ್ಟು ಬಿಟ್ಟು ಬಿಡ್ತಾರೆ. ಇದಾದರೆ ಹಣ ಕೊಟ್ಟು ಮಾಡುವಂಥದ್ದು. ಆದರೆ ದೇವರು ಬಂದ್ಬಿಟ್ಟು ಕಷ್ಟ ಇದ್ದಾಗ ಮನುಷ್ಯರು ಬರ್ತಾರೆ, ಅವರು ಕಷ್ಟದಿಂದ ಬಿಡುಗಡೆ ಮಾಡ್ತಾರೆ, ಯಾಕಂದರೆ ಅವರು ದೇವರು. ಆದರೆ ಬಂದ ಆದಮೇಲೆ ಅವರ ಒಂದು ಪ್ರಯಾಣ ಯಾವ ಥರ ಇದೆ ಅಂದರೆ, ಕಷ್ಟ ಮುಗಿದ ಮೇಲೆ ದೇವ್ರನ್ನ ಮರೆತುಬಿಟ್ಟು ಮತ್ತೆ ಭೋಗಗಳಿಗೆ ಹೋಗಿ ಸೇರ್ಕೊಂಡು ಲೌಕಿಕವಾದ ಆಡಂಬರಕ್ಕೆ ಸೇರ್ಕೊಂಡು ಪೂರ್ತಿಯಾಗಿ ಮರೆತು ಬಿಡ್ತಾರೆ. ಮತ್ತು ಕಷ್ಟ ಬಂದರೆ ಬರ್ತಾರೆ. ಈ ಥರ ನ್ಯಾಯಸ್ಥಾಪಕರಲ್ಲಿ ಇರುತ್ತೆ. ದೇವರು ಈ ಪಾಪ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾವ ಪಾಪ ಅಂದರೆ, ವಿಗ್ರಹಾರ್ಪಣೆ ಮಾಡಬೇಡ್ರಿ, ಬೇರೆಯವರ ಅನ್ಯರ ಹೆಣ್ಣನ್ನು ತಗೋಬೇಡ್ರಿ ಅಂಥೇಳಿ ಸ್ವಲ್ಪ ಆಜ್ಞೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಇದನ್ನೆಲ್ಲ ಮೀರಿ ನಡೀತಾರೆ. ದೇವ್ರನ್ನ ಮರೆತುಬಿಟ್ಟು ಮತ್ತು ಬೇರೆ ಯಾರ ಕೈಯಲ್ಲೂ ಹಿಡಿದು ಕೊಡ್ತಾರೆ. ಮತ್ತು ಗುಳೋ ಅಂತ ಅಳ್ತಾರೆ. ಮತ್ತು ಪಾರಾಕು, ಗಿದಿಯೋನು, ಸಿಂಸೋನ ಎಬ್ಬಿಸಿ ಮತ್ತೆ ಆ ರೀತಿ ಭಾಳ ಜನಗಳನ್ನ ಎಬ್ಬರಿಸಿ ಅವರಿಂದ ಬಿಡುಗಡೆ ಮಾಡ್ತಾರೆ. ಮತ್ತೆ ಪಾಪ ಮಾಡ್ತಾರೆ, ಹಿಡ್ಕೊಡ್ತಾರೆ. ಇದೇ ವಾಕ್ಯ ಪೂರ್ತಿ ಆಗಿದೆ. ಕ್ರೈಸ್ತರ ಜೀವನ ಪೂರ್ತಿ ಇದೆ. ಅವ್ರ ಹೃದಯಾಂತರಾಳದಲ್ಲಿ ಯಾವಾಗಲೂ ದೇವರನ್ನು ಒಂದೇ ಸಲ ಪ್ರೀತಿ ಮಾಡುವವರು, ಲೋಕ ಭೋಗಗಳಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡುವವರು. ಅಂದರೆ ಅದು ಅವಶ್ಯಕತೆನ ತೀರಿಸ್ತಾ ಇರ್ತಾರೆ. ಬಟ್ ಅವರ ದೇವರ ಒಂದು ಫೆಲೋಶಿಪ್ಪು, ಮನುಷ್ಯರ ಮೇಲಿರುವ ಪ್ರೀತಿ, ಆತ್ಮ ಭಾರ, ಜನಗಳಿಗೆ ಸುವಾರ್ತೆ ಹೇಳೋದು, ದೇವರ ಸತ್ಯದಲ್ಲಿ ನಿಂತು ಫಲ ಕೊಡುವುದು, ದೇವ್ರು ಹೇಳ್ದಂಗೆ ನಡೆಯುವುದು, ಸಾಕ್ಷಿಯಾಗಿ ಜೀವಿಸುವುದು, ಸಾಕ್ಷಿ ಹೇಳೋದಕ್ಕಿಂತ ಬಾಳೋದು, ಎಲ್ಲಿ ಹೋದರೂ ಸೆನ್ಸಿಟಿವ್ ಆಗಿ ದೇವರು ನಮಗೆ ಇಷ್ಟೆಲ್ಲ ಮಾಡಿದಾರಲ್ಲ ಉಪಕಾರ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಸಾಯೋವರೆಗೂ ಉಪಕಾರವಾಗಿರೋದು. ನನ್ನ ಸೇವೆಯ ಅನುಭವದಲ್ಲಿ 38 ವರ್ಷದಲ್ಲಿ ಯಾರೋ ಒಬ್ಬರು ಮಾತ್ರ, ಇಬ್ಬರು ಮಾತ್ರ, ಸ್ವಲ್ಪ ಜನ, ಅಂದರೆ ಎಷ್ಟೋ ಕ್ರೈಸ್ತರಲ್ಲಿ ಸ್ವಲ್ಪ ಬೆರಳು ಎಣಿಕೆಯಷ್ಟು ಮಾತ್ರ ಅವರಿಗೇನೋ ಚಿಕ್ಕ ವಯಸ್ಸಿನಲ್ಲಿ ಮೆಂಟ್ಲಾಗಿರುತ್ತೆ, ಇಲ್ಲ ಮಾಂತ್ರಿಕ ಕ್ರಿಯೆಯಿಂದ, ಇಲ್ಲ ವ್ಯಾಧಿಗಳಿಂದ, ಅದರಿಂದ ಬಿಡುಗಡೆ ಮಾಡಿರ್ತಾರೆ. ಆ ಒಂದು ವಿಷಯಕ್ಕೆ ಅಯ್ಯೋ ನಾನು ಅವ್ರು ಏನಾದರೂ ಬಿಡುಗಡೆ ಮಾಡದೇ ಇದ್ದರೆ ನನ್ನ ಪ್ರಾಣ ಹೋಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಸಾಲ ಸಮಸ್ಯೆಯಿಂದ ಕಡೆಯವರೆಗೂ ಫಲ ಕೊಡುವರು. ಉದಾಹರಣೆಗೆ ಮೋನ್ಸೆಲ್ ಲಾಜರಸ್ ಅಂತ ಅವ್ರನ್ನ ಹೇಳ್ತೀವಿ. ಇನ್ನೂ ಭಾಳ ಜನ ಇದ್ದಾರೆ ಕಡೆಯವರೆಗೂ. ಇದುವರೆಗೂ ಅವ್ರಿಗೆ ಎಷ್ಟು ವಯಸ್ಸಾದರೂ 17 ವಯಸ್ಸಲ್ಲಿ ಪ್ಯಾರಲೈಸ್ ಆಗಿ ಹಾರ್ಟ್ ಪ್ರಾಬ್ಲಮ್ ಇದ್ದು ಊದ್ಕೊಂಡಿದ್ದು ಇದುವರೆಗೂ ಫಲ ಕೊಡ್ತಾನೇ ಇದ್ದಾರೆ. ಆ ರೀತಿ ಜಡ್ಸನ್ ಆಬ್ರಗಾಮ್ ಸಾಲ ಸಮಸ್ಯೆಯಿಂದ ಅವರು ತಮಿಳುನಾಡಿಂದ ಆಂಧ್ರಕ್ಕೆ ಹೋಗಿ ಭಾಷೆ ಗೊತ್ತಿರೋ ಊದಿಗೆ ಹೋಗಿ ಅಲ್ಲಿ ದೇವ್ರು ನಂಬ್ಕೊಂಡು ಅಲ್ಲಿ ಬ್ಲೆಸ್ ಮಾಡಿ ಎಲ್ಲ ಸಾಲನ್ನು ತೀರಿಸಿ ಈಗ ಕುಟುಂಬವೇ ದೇವರಿಗೆ ಫಲಭರಿತರಾಗಿ ಜೀವಿಸ್ತಾ ಇದ್ದಾರೆ, ಸುವಾರ್ತೆ ಹರಡ್ತಾ ಇರ್ತಾರೆ. ಅವ್ರು ಸ್ವಂತ ಹಣದಿಂದ ಬಿಸ್ನೆಸ್ ಮಾಡಿ ಬರೋದರಿಂದ ಸುವಾರ್ತೆ ಹರಡ್ತಾ ಇದ್ರು. ಅದೇ ರೀತಿಯಾಗಿ ಭಾಳ ಜನಗಳು ಪ್ರಾರಂಭದಲ್ಲಿ ಏನೋ ಒಂದು ಚಿಕ್ಕ ದೇವರು ಮಾಡಿದರೆ ಅದನ್ನು ಕಡೆವರೆಗೂ ಅದನ್ನು ನಡೆಸ್ಕೊಂಡು ಹೋಗೋದು. ಏಸನ್ನವರು ಮೆಂಟ್ಲಾಗಿದ್ದರು 10 ವರ್ಷದಲ್ಲಿ, 7 ವರ್ಷ ಮೆಂಟ್ಲಾಗಿ ಇದ್ದವರು, 10 ವಯಸ್ಸಲ್ಲಿ ಮೆಂಟ್ಲಾದವರು 17ನೇ ವಯಸ್ಸಲ್ಲಿ ಸ್ವಸ್ಥ ಸಿಕ್ಕಿರೋದ್ರಿಂದ ಮರಣ ಹೋಗೋವರೆಗೂ ಮದುವೆ ಹೇಳಿದೆ, ಮಕ್ಕಳು ಹೇಳಿದೆ, ಪ್ರಪಂಚ ಪೂರ್ತಿ ಸುವಾರ್ತೆ ಹರಡಿ ಸಭೆಗಳನ್ನ ಸ್ಥಾಪಿಸಿ ಆತ್ಮ ಭಾರದಿಂದ ಒಂದು ದಿನವೂ ಸುಮ್ಮನೆ ಖಾಲಿ ಇಲ್ಲದೆ ಡೈಲಿ ಸುವಾರ್ತೆ ಹರಡುತ್ತಾ ಇದ್ರು. ಅಂಥ ಒಂದು ದೇವ ಭಕ್ತಿಯುಳ್ಳ ಒಂದು ಕೃತಜ್ಞತೆ ಕಡೆಯವರೆಗೂ.
ಮನುಷ್ಯರು ಏನೋ ಒಂದು ಕಷ್ಟ ಬಂದಾಗ ದೇವ್ರ ಹತ್ರ ಬಂದು ಅದು ಬಿಡಿಸಿದ ಮೇಲೆ ಏನಕ್ಕೆ ಬಿಡಿಸ್ತಾರೆ ಅಂದರೆ, ನಾವಿದ್ದೀವಿ, ನಾನು ಇದ್ದೀನಿ ಅಂತ ಹೇಳಿ ತೋರಿಸ್ಕೊಡೋದಕ್ಕೆ ಬಿಡಿಸ್ತಾರೆ. ಅದು ಮನುಷ್ಯರ ಕೈಯಿಂದ ಆಗೋದು, ಡಾಕ್ಟ್ರ್ ಕೈಯಿಂದ ಆಗೋದು, ಸೈನ್ಸ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಆಗದೇ ಇರೋದನ್ನು, ಇನ್ನೇನು ಮರಣ ಬಂತು, ಇನ್ನೇನು ಮುಳುಗೋಗ್ತೀವಿ ಅನ್ನೋ ಟೈಮಲ್ಲಿ ದೇವರು ಬಿಡುಗಡೆ ಮಾಡಿದ್ರೆ, ಅದನ್ನು ಸಾಯೋವರೆಗೂ ಕೃತಜ್ಞತೆ ಆಗಿದ್ರೆ ಇನ್ನೆಷ್ಟು ಮಾಡ್ಬೋದು. ಆದರೆ ಅದರಲ್ಲಿ ನಿಂತು ಫಲ ಕೊಡೋದಿಲ್ಲ. 2 ತಿಮೋಥಿ 3:4 ದೇವರನ್ನು ಪ್ರೀತಿಸದೆ, ಅಂದರೆ ದೇವರು ಕಷ್ಟ ಕಾಲದಲ್ಲಿ ಅವರೇನಾದರೂ ನಮಗೆ ಪ್ರಾಬ್ಲಮಿಂದ, ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿದಾಗ ಅವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಯಾವಾಗ ನೋಡಿದ್ರೂ ದೇವ್ರ ಹತ್ರ ಬಂದರೆ ಗುಣಕ್ಕೊಂಡು ಸುಣಕ್ಕೊಂಡು ಅವರೇನೋ ಕೆಲಸಗಾರರಾಗಿ ದೇವ್ರನ್ನ ಯಾವ ರೀತಿ ಮಾಡಿಟ್ಟಿದ್ದಾರೆ ಅಂದರೆ, ಒಂದು ಮ್ಯಾನೇಜರ್ ಇರ್ತಾರೆ, ಅದು ಹೊರಗಡೆ ತಹಸೀಲ್ದಾರು, ಅವರೆಲ್ಲ ಸಡನ್ನಾಗಿ ಒಳಗೆ ಹೋಗೋಕ್ಕಾಗಲ್ಲ. ಒಂದು ಚೀಟಿ ಬರೆದು ಅವ್ರಿಗೆ ಕೊಟ್ಟ ಮೇಲೆ ಕಮಿಷನರು, ಕಮಿಷನರ್ಗಳು ಆ ಥರ ಆಗಿರೋರು ಹೊರಗಡೆ ಹೋಗ್ಬಿಟ್ಟು ಏನಕ್ಕೆ ನೋಡ್ಬೇಕಂತೆಲ್ಲ ವಿಚಾರಿಸ್ತಾರೆ, ಏನು ವಿಷಯ ಅಂತ ಹೇಳ್ಬಿಟ್ಟು. ಇವಾಗ ಮುಂಚೆ ಥರ ಎಲ್ಲರನ್ನೂ ಮೀಟ್ ಮಾಡೋದಿಲ್ಲ. ಅವ್ರ ಚೀಟಿಯಲ್ಲಿ ಬರ್ಕೊಟ್ರೆ ಅದನ್ನು ಹೋಗಿ ಒಳಗಡೆ ತೋರಿಸಿ ಅವರು ಬುಕ್ಕಲ್ಲೆಲ್ಲ ಎಂಟ್ರ್ ಮಾಡಿದ ಮೇಲೆ ಒಳಗಡೆ ಹೋಗಿ ಅವ್ರನ್ನ ನೋಡ್ತಾರೆ. ಆ ರೀತಿಯಾಗಿ ಮ್ಯಾನೇಜರ್ ಆಗಿರುವವರು ಬಂದು, ನಾವು ಅದರಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋರು, ಆದರೆ ಒಬ್ಬರು ಬಂದ್ಬಿಟ್ಟು ಒಳಗೆ ಬರ್ತಾರಲ್ಲ, ಅವರು ಬಂದಿದ್ದ ತಕ್ಷಣ ನನಗೆ ಅದು ಬೇಕು, ಇದು ಬೇಕು, ಇದು ಮಾಡಿಕೊಡ್ರಿ, ಅದು ಸರಿ ಸರ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಆ ರೀತಿ ಯಾವಾಗ ನೋಡಿದ್ರು ನಾವು ಮ್ಯಾನೇಜರ್ಗಳಾಗಿ ಒಂದು ದೊಡ್ಡ ಪೊಸಿಷನ್ನಲ್ಲಿ ಇರುವವರಾಗಿ ಯಾವಾಗ ನೋಡಿದ್ರು ಅದು ಮಾಡಿಕೊಡ್ರಿ, ನನಗೆ ಇದು ಮಾಡಿಕೊಡ್ರಿ, ಅದು ಮಾಡಿಕೊಡ್ರಿ ಅಂಥೇಳಿ ನಾವು ಕುತ್ಕೊಂಡಿರೋ ಜಾಗದಲ್ಲೇ ಸ್ಟೂಲ್ ಮೇಲೆ ಹೇಳ್ತಾ ಇರ್ತೀವಿ. ಬಟ್ ದೇವರು ಹೇಳ್ದಂಗೆ ನಡೀತಾ ಇದ್ದೀವ? ದೇವರು ಸಾಕ್ಷಿ ಜೀವಿತ, ಪರಿಶುದ್ಧ ಜೀವಿತ, ನೀತಿಯ ಮಾರ್ಗ, ಸ್ವಾರ್ಥ ಹೇಳುವ ಮಾರ್ಗ, ಕುಟುಂಬ ಪ್ರೀತಿ ಮಾಡುವ ಮಕ್ಕಳಿಗೆ ಈ ಕುಟುಂಬ ಪ್ರಾರ್ಥನೆ ಇದೆಯಾ? ಕುಟುಂಬದಲ್ಲಿ ನಾವು ದೇವರನ್ನು ಮಕ್ಕಳಿಗೆ ಪಾಸ್ ಮಾಡ್ತಾ ಇದ್ದೀವ? ಬರೀ ಎಜುಕೇಷನ್ ಮಾತ್ರ ಅಲ್ಲ, ದೇವರನ್ನ ಕೊಡಬೇಕು. ದೇವರನ್ನು ಕೊಟ್ಟರೆ ಅವರು ಹೆಂಗೋ ಬದುಕೊಂಡ್ಬಿಡ್ತಾರೆ ಮಕ್ಕಳು. ಅವ್ರ ಆತ್ಮಿಕದಲ್ಲಿ ನಡೆಸ್ತಾ ಇದ್ದೀವ? ಇಲ್ಲ ಆಸ್ತಿ ಪಾಸ್ತಿ ಸೇರಿಸಿ ಎಜುಕೇಷನ್ನೇ ನಿನ್ನನ್ನು ಕಾಪಾಡ್ತೈತೆ ಅಂಥೇಳಿ ಅದ್ರ ಮೇಲೆ ಬೂಸ್ಟ್ ಮಾಡ್ತಾ ಇದ್ದೀವ? ಇಲ್ಲ ಆಸ್ತಿ ಪಾಸ್ತಿ ಎಲ್ಲ ಸೇರಿಸಿಟ್ಬಿಟ್ಟು ನಾವು ಹೋದ್ಮೇಲೆ ಇದನ್ನು ಅನುಭವಿಸ್ಲಿ ಅಂತ ಸಡನ್ನಾಗಿ ಒಂದು ಚಿಕ್ಕ ಬಿರುಗಾಳಿ ಬಂದರೆ ಕುಟುಂಬ ಪೂರ್ತಿ ಔಟು. ಕೃಪೆ ಇರಬೇಕು. ಅದರಿಂದ ಕೃತಜ್ಞತೆ ಉಳ್ಳವರಾಗಿದ್ದೀವ. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು, ನಾವು ಭಕ್ತಿವಂತರಂತೇಳಿ ವೇಷ ಮಾಡಿಕೊಂಡು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವವರು. ಭಕ್ತಿ ಇದೆ ಅಂತ ಹೇಳ್ಬಿಟ್ಟು ವೇಷ ಮಾಡಿಕೊಂಡು ದೇವ್ರು ಮಾಡಿರೋ ಉಪಕಾರನ್ನೆಲ್ಲ ಮರ್ತು ಬಿಡೋದು. ಭಾಳ ಜನ ನಾವು ಸೇವೆಯ ಮಾರ್ಗದಲ್ಲಿ ನೋಡಿದ್ದೇವೆ. HIV ಸ್ವಸ್ಥತೆ ಆಗುತ್ತೆ, ಕ್ಯಾನ್ಸರ್ಗಳು ಸ್ವಸ್ಥತೆ ಆಗುತ್ತೆ, ದೇವರು ಆಗದೇ ಇರೋ ಕಾರ್ಯ ಮಾಡಿರ್ತಾರೆ. ಅದು ಏನಕ್ಕೆ ಯಾರ ಕೈಯಲ್ಲಿ ಆಗಿದ್ದು ಮಾಡಿದಾರಲ್ಲ ಅಂತ ಆ ಕ್ಷಣದಲ್ಲಿ ಮಾತ್ರ ಅದನ್ನು ಗ್ರಹಿಸ್ತಾರೆ, ಕಡೆಯವರೆಗೂ ನಿಲ್ಲೋದಿಲ್ಲ. ಎಮೋಷನ್ನು, ಟೆಂಪ್ಟೇಷನ್ನು ಇವೆಲ್ಲ ಆ ಟೈಮಿಗೆ ಚರ್ಚಿಗೆ ಹೋದಾಗ ಏನೋ ಒಂದು ಉದ್ವೇಗ ಆಗೋದು, ಆ ಶ್ರಮಕ್ಕೆ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಡೋದು ದೇವ್ರನ್ನ. ಈ ರೀತಿ ಜೀವನ ಮಾಡಬಾರ್ದು. ಯಾವಾಗಲೂ ದೇವರನ್ನು ಒಂದೇ ಥರ ಪ್ರೀತಿ ಮಾಡಬೇಕು. ಅಂದರೆ ದೇವರು ಹೃದಯಾಂತರಾಳದಲ್ಲಿ ಮಾತಾಡ್ತಿರೋದು ಏನಂತ ಹೇಳಿದ್ರೆ, ಕಷ್ಟದಲ್ಲಿ ಇದ್ದಾಗ ಎಷ್ಟು ಪ್ರೀತಿ ಮಾಡಿ, ಎಷ್ಟು ಗೋಳಾಡಿ, ಎಷ್ಟು ಪ್ರೇಯರ್ ಮಾಡಿ, ಉಪವಾಸ ಇದ್ದು, ಅಯ್ಯೋ ಈ ಸಮಸ್ಯೆಗಳಿದೆ. ನಾನೆಷ್ಟೋ ಕುಟುಂಬ ನೋಡಿದ್ದೀನಿ, ಅವ್ರಿಗೆ ಮದುವೆ ಇಟ್ಕೊಂಡು 10 ಪ್ರೇಯರ್ ಮಾಡಿ ಆಮೇಲೆ ದೇವ್ರು ಮಾಡಿದ ಮೇಲೆ ಆ ಮದುವೆಗಳೆಲ್ಲ ಆಡಂಬರವಾಗಿ ಮನೆಗೆ ಹಣ ಹುಡ್ಕೊಂಬಂದು ಚೆನ್ನಾಗಿ ಮದುವೆ ಆಗುವಂತೆ ದೇವ್ರು ಮಾಡಿದ್ರು. ಆದರೆ ಸ್ವಲ್ಪ ನೆಕ್ಸ್ಟ್ ಮ್ಯಾರೇಜಿಗೆಲ್ಲ ಸ್ವಲ್ಪ ಹಣಗಳು ಸಿಕ್ಕಿದ ತಕ್ಷಣ ದೇವರು ಮುಂದೆ ನಿಂದಿರಿಸ್ತಾ ಇಲ್ಲ. ಇವರು ಮಾನಸಿಕ ಕಾರ್ಯಗಳು, ಇವರು ತನ್ನನ್ನು ಹೆಚ್ಚಿಸ್ಕೊಂಡು ಇವರನ್ನು ಮೇಲಕ್ಕೆ ಎತ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ದೇವರನ್ನು ಮರೆಯುವವರು. ಭಕ್ತಿ ವೇಷ ಇರ್ತತೆ, ಭಕ್ತಿ ಇರೋದಿಲ್ಲ.
ದೇವ್ರು ಮಾಡಿರೋ ಉಪಕಾರನೆಲ್ಲ ಮರ್ತು ಬಿಡೋರು. ನಾನು ಇದ್ದು ಆತ್ಮಿಕ ಸಭೆಗಳಲ್ಲಿ ಇವಾಗ ಒಂದು ಏಸನ್ನ ಸಭೆ ಹೊಸನ ಮಿನಿಸ್ಟ್ರಿಯಲ್ಲಿ ಪ್ರಾರಂಭದಲ್ಲಿ ಯಾವ ರೀತಿ ಅವರು ದೇವ್ರನ್ನ ನಂಬ್ಕೊಂಡು ಬರ್ತಾರೋ ಸೇವಕರುಗಳು ಕಡೆವರೆಗೂ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ತಂದೆ ತಾಯಿನೆಲ್ಲ ಬಿಟ್ಟು ಬಂದವರು ಕಡೆಯವರೆಗೂ ಟ್ರಾವೆಲ್ ಮಾಡ್ತಾರೆ ಭಕ್ತಿಯಿಂದ. ಕಡೆಯವರೆಗೂ ಲೈಫ್ ಲಾಂಗ್ ಎಂಡ್ವರೆಗೂ ತನ್ನ ಭಕ್ತಿಯಲ್ಲೇ ಬೆಳೆದು ಫಲ ಕೊಡುವವರಾಗಿರ್ತಾರೆ. ಎರಡನೇದಾಗಿ ಇಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಝ್ಯಾಕ್ಪೋನ್ ಅವರ ಸೇವೆಯಲ್ಲಿ ಸ್ವಲ್ಪ ದಿನ ಲಾಕ್ಡೌನ್ ಟೈಮಲ್ಲಿ ಟ್ರೈನಿಂಗ್ ತೆಗಿಯೋಕ್ಕೆ ನಮ್ಮ ಫ್ರೆಂಡ್ ಹೇಳಿದ್ರಂತ ಹೋದರೆ, ಅವರು ದೇವ್ರು ನಂಬ್ಕೊಂಡು ಒಳಗೆ ಬಂದಿದ್ದ ತಕ್ಷಣ ಅದ್ಭುತವೇ ಏನು ಹೇಳ್ದು ವಾಕ್ಯದ ರೂಪದಲ್ಲಿ ಬಂದ್ರೂ ಅವ್ರನ್ನ ದಿನೇ 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 ಆತ್ಮಿಕದಲ್ಲಿ ಪ್ಯೂರಿಫೈ ಆಗ್ತಾ ಇರುವ ಥರ ಮೊದಲು ಇದ್ದ ಭಕ್ತಿಗಿನ್ನ ಇನ್ನೂ 2ರಷ್ಟು ಭಕ್ತಿ, ವಾಕ್ಯ ಓದೋದು, ಮೇನ್ ವಾಕ್ಯ ಧ್ಯಾನಿಸೋದು, ಮತ್ತು ಸಾಕ್ಷಿಯಾಗಿ ಜೀವಿಸೋದು, ರೈಚಿಯಸ್ನೆಸ್, ನೀತಿವಂತರಾಗಿರೋದು, ಯಾರಿಗೂ ಹಾನಿಕರ ಕೆಲಸದವರಿಗೆ ಮೋಸ ಮಾಡದೇ ಇರೋದು, ದೇವ್ರು ಕೊಟ್ಟಿರೋ ಕೆಲಸವನ್ನು ಭಯಭಕ್ತಿಯಿಂದ ಮಾಡೋದು. ಸಾಕ್ಷಿ ಹೇಳಂದರೆ ಸ್ವಭಾವದ ಸಾಕ್ಷಿ. ಲೌಕಿಕವಾಗಿ ಮನೆ ಕೊಟ್ಟರು, ಕಾರ್ ಕೊಟ್ಟರು ಅಂತಲ್ಲ. ನನ್ನ ಸ್ವಭಾವ ಈ ರೀತಿ ಕೋಪ ಇತ್ತು, ನನ್ನ ಸ್ವಭಾವ ಈ ರೀತಿ ಭಯದಲ್ಲಿತ್ತು, ಇದನ್ನೆಲ್ಲ ದೇವರು ಬಿಡುಗಡೆ ಮಾಡಿದ್ರು. ನನ್ನ ಫಸ್ಟ್ ಬಂದ್ಬಿಟ್ಟು ಈ ರೀತಿ ಇತ್ತು, ವಾಕ್ಯವನ್ನು ಸರಿಯಾಗಿ ಧ್ಯಾನಿಸ್ತಾ ಇರಲಿಲ್ಲ. ಒಂದು ದಿನ 5 ದಿನ ಮಾಡಿದ್ರೆ ಒಂದು ದಿನ ಬಿಟ್ಬಿಡೋದು. ಇವಾಗ ನಾನು ಕಂಟಿನ್ಯೂಸ್ ಆಗಿ ವಾಕ್ಯ ಓದದೆ ಊಟ ಮಾಡೋದಿಲ್ಲ. ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, ಕ್ವಿಜ್ಗಳು ಇಡ್ತಾರೆ ಜಾಸ್ತಿ. ಬೈಬಲ್ ವಾಕ್ಯದ ಚಿಕ್ಕ ಮಕ್ಕಳೆಲ್ಲ ಸಂಡೇ ಸ್ಕೂಲುಗಳು ಅವರಿಗೆ ವಾಕ್ಯ ಹೇಳುವ ರೀತಿಯಲ್ಲಿ, ಅಂದರೆ ಚಿಕ್ಕ ಮಕ್ಕಳು, ಯೌವನಸ್ಥರು, ಚರ್ಚು ಒಂದು 10ರಿಂದ 11 ಗಂಟೆ 12 ಗಂಟೆಗೆ ಮುಗಿದ ಮೇಲೆ ಪ್ರತಿ 3/4 ಗಂಟೆ 12:45 1 ಗಂಟೆವರೆಗೂ ಪ್ರತಿ ಸಂಡೇ ಒಂದು ಭಾನುವಾರ ಯೂತ್ ಮೀಟಿಂಗು. ಆಮೇಲೆ ಫ್ಯಾಮಿಲಿ, ಯಾವ ರೀತಿ ಫ್ಯಾಮಿಲಿ ಚೆನ್ನಾಗಿದ್ದೀರಾ, ಬೈಬಲಿಗೆ ಹೇಳ್ದಂಗೆ ಗಂಡನಿಗೆ ವಿಧೇಯರಾಗಿದ್ದೀರಾ, ಗಂಡ ಹೆಂಡತಿಯನ್ನು ಪ್ರೀತಿ ಮಾಡ್ತಿದ್ದೀರಾ, ಅದಕ್ಕೆ ಬೇಕಾಗಿರುವ ಸಾಕ್ಷಿಯ ವಾಕ್ಯಗಳು ಹೇಳ್ಕೊಡೋದು. ಇದುವರೆಗೂ ಡೈವರ್ಸ್ ಇಲ್ಲ, ವರದಕ್ಷಿಣೆ ತಗೊಳ್ತಾ ಇರೋದು. ಇಂಡಿಯಾ ಗೌರ್ಮೆಂಟೇ ಫಾಲೋ ಮಾಡುತ್ತೆ. ದೇವರು ಅವ್ರು ಕೊಡೋದನ್ನು ಪ್ರೀತಿಯಿಂದ ತಗೊಳ್ರಿ. ಸ್ಪಿರಿಚುವಲ್ನೆಸ್ ಗೌರ್ಮೆಂಟಿಗೆ ಕರೆಕ್ಟಾಗಿ ನಡ್ಕೊಳ್ರಿ, ಮನಸ್ಸಾಕ್ಷಿಗೆ ಕರೆಕ್ಟಾಗಿ ನಡ್ಕೊಳ್ರಿ. ಅವ್ರು ಹೇಳೋ ವಾಕ್ಯ ಏನಂದರೆ 40 ವರ್ಷ ನಾವು ಕರೆಕ್ಟಾಗಿ ದೇವರಲ್ಲಿ ನಡೆದು ಒಂದು ಸಲ ತಪ್ಪು ಮಾಡಿದ್ರೆ ದೇವರಿಗೆ ವಿರೋಧವಾಗಿ ಮಾಡ್ದಂಗೆ. ಯಾಕಂದರೆ ಇಸ್ಕರಾತ್, ಯೂದಾಸ್ ಆ ರೀತಿಯೇ ಮಾಡಿ ಅಳಿದು ಹೋದ. ಅಂದರೆ ಬೈಬಲಲ್ಲಿ ಕೂಡ ಭಾಳ ಜನ ಸೌಲು ಕತ್ತೆ ಕಾಯಕ್ಕೆ ಹೋಗ್ತಾ ಇದ್ದವನ್ನ, ಹುಡ್ಕೊಂಡು ಹೋಗ್ತಿದ್ದವನ್ನ, ಕತ್ತೆ ಕಾಯ್ತಾ ಇದ್ದ, ಕಳೆದೋಯ್ತಂತ ಹುಡ್ಕೊಂಡು ಹೋದನ್ನ ರಾಜನಾಗಿ ಮಾಡ್ತಾರೆ. ಆದರೆ ಕೃತಜ್ಞತೆ ಇಳಿದವನಾಗಿ ಇರೋದ್ರಿಂದ ಅವನವನೇ ಚಾಕು ಹಾಕೊಂಡು ಸತ್ತೋದ. ಆ ರೀತಿಯಾಗಿ ಕೃತಜ್ಞತೆ ಇಳಿದವರು ಇವಾಗ ಇದೇ ರೀತಿಯಾಗಿ ಮನುಷ್ಯರ ಜೀವನ ನಡೀತಾ ಇದೆ. ಬಹಳ ಪರ್ಸೆಂಟೇಜ್ ಬಂದು ದೇವ್ರು ಮಾಡಿರೋ ಉಪಕಾರವನ್ನು ನೆನೆಸಿ ಕಡೆಯವರೆಗೂ ನಿಂತು ಫಲ ಕೊಡೋದಿಲ್ಲ, ಕಡೆವರೆಗೂ ನಿಲ್ಲುವರೆ. ಅಂದರೆ ಎಂಡಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಸೇರಬೇಕು, ಎಂಡನ್ನು ನೋಡೋದಿಲ್ಲ. ಪ್ರಾರಂಭವನ್ನು, ಲೌಕಿಕವನ್ನು ನೋಡಿ ಎಂಡನ್ನು ಗುರಿ ಮುಟ್ಟೋದಿಲ್ಲ. ದರ್ಶನ, ವಿಷನ್, ಎಂಡು ಸ್ಟಾರ್ಟಿಂಗಲ್ಲಿ ದೇವ್ರು ನಂಬ್ಕೊಂಡ್ರೆ ತನ್ನ ಆತ್ಮಿಕ ಜೀವಿತ, ಫ್ಯಾಮ್ಲಿ ಕೊಟ್ಟರೆ ಆ ಫ್ಯಾಮ್ಲಿ ಒಂದು ದೈವಿಕ ಪ್ರಸನ್ನತೆ, ಕೃಪೆ, ಪರಿಶುದ್ಧತೆ, ಅವರಲ್ಲಿ ಸಮಾಧಾನದ ಒಂದು ವಾತಾವರಣ, ಅದು ಸಾಕ್ಷಿಯ ಜೀವಿತ, ಪ್ರಾರ್ಥನೆಗಳು, ವಾಕ್ಯದ ಬಲ, ಇದರಿಂದೆಲ್ಲ ಹಂಗೆ ಫಲ ಕೊಟ್ಕೊಂತ ಯಾರು ಏನೇ ಮಾತಾಡಿದ್ರು, ಅವಮಾನ ಪಡಿಸಿದ್ರು, ಅವ್ರನ್ನ ದ್ವೇಷಿಸಿದಾಗೆ, ಅವ್ರನ್ನ ಪ್ರೀತಿ ಮಾಡುವ ಹೃದಯ, ಇದೇ ರೀತಿಯಾಗಿ ಸಮಾಜಕ್ಕೆ ಕೆಲಸ ಮಾಡೋ ಜಾಗದಲ್ಲಿ, ಅಕ್ಕದ ಪಕ್ಕದಲ್ಲಿ ಎಲ್ಲಿ ನೋಡಿದ್ರು ಫಲ ಕೊಟ್ಕೊಂತ ಮರಣ ಬಂದಾಗ ತಾನು ಇವಾಗ ಕರೆಕ್ಟಾಗಿ ದೇವ್ರು ಕೊಟ್ಟಿರೋ ಕೆಲಸವನ್ನು ಕರೆಕ್ಟಾಗಿ ಮುಗಿಸ್ದೆ. ನಾವು ಇವಾಗ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನನ್ನ ಕೈಲಿ ಆದಷ್ಟು ದೇವ್ರು ಹೇಳಿರೋ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಟ್ಟು ಮಾಡಿ ಮುಗಿಸಿದ್ದೀನಿ
ಅನ್ನುವ ಹೃದಯದಿಂದ ನಿಶ್ಚಯದಿಂದ ಪರಲೋಕ ರಾಜ್ಯಕ್ಕೆ ಹೋಗೋದು. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡ್ರೆ ಯಾರು ನಮ್ಮ ನ್ಯಾಯ ತೀರಿಸಲ್ಲ ಅಂತ ಕೊರಿತದಲ್ಲಿದೆ. ನಾವು ಆ ಮನಸ್ಸಾಕ್ಷಿ ನಾವೇ ಪರೀಕ್ಷೆ ಮಾಡ್ಕೊಂಡ್ರೆ ಸಾಕು, ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀವಿ. ಇದನ್ನು ದಿನೇ ದಿನೇ ಪರೀಕ್ಷೆ ಮಾಡಿಕೊಂಡು ನಡೆಯುವಂಥದ್ದು, ದೇವರ ಐಕ್ಯತೆ ಡೈಲಿ ಇಟ್ಕೊಳ್ಳೋದು, ಈ ರೀತಿ ಇರುವ ಮನುಷ್ಯರು ಈಗ ಇಲ್ಲ. ಅದಕ್ಕೆ ನಾವು ತಯಾರಾಗಬೇಕು. ಭಕ್ತಿ ವೇಷ ಇಲ್ಲದ ಹಾಗೆ ನಿಜವಾದ ಭಯ ಭಕ್ತಿ ದೇವರ ಮೇಲೆ ಇಟ್ಟು ದೇವರನ್ನು ಪ್ರೀತಿ ಮಾಡೋದಕ್ಕೆ ನಾವು ಭೋಗಗಳನ್ನು ಪ್ರೀತಿ ಮಾಡದ ಹಾಗೆ, ಮುಖ್ಯವಾಗಿ ದೇವರು ಪ್ರಾರಂಭದಲ್ಲಿ ತೋರಿಸಿದ ಪ್ರೀತಿ ಕಡೆಯಲ್ಲಿ ಇನ್ನೂ ಡಬಲ್ ಆಗಬೇಕು. ಆದರೆ ಆಗೋದಿಲ್ಲ, ಅದು ಕಮ್ಮಿ ಆಗುತ್ತೆ. ಆ ರೀತಿ ಆಗದ ಹಾಗೆ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ರೆ ಗೊಣಕೊಂಡು ಸೊಣಕೊಂಡು ಅವರು ಎಲ್ಲ ಕೊಟ್ಟರು. ಬಿಸಿಲಿಗೆ ಮೇಘಸ್ತಂಭ, ಬಿಸಿಲು ಹೊಡಿಬಾರ್ದು ಮಕ್ಕಳಿಗೆ ಅಂಥೇಳಿ. ರಾತ್ರಿ ಆದರೆ ಅಗ್ನಿಸ್ತಂಭ, ನೈಟೆಲ್ಲ ಅಗ್ನಿ ಉಡಿತಾ ಇರ್ತದೆ. ಊಟಗಳು, ನೀರುಗಳು, ಚಪ್ಪಲಿ ಸೌದಾಗಿ ಚಪ್ಪಲಿ ಇಲ್ಲ ಅಂತೇಳಿ ಬಟ್ಟೆಗಳು ಇಲ್ಲದೆ ಅವರಷ್ಟು ಭದ್ರವಾಗಿ ಕೇರ್ ತಗೊಂಡು 40 ವರ್ಷ ಕಾಪಾಡಿದ್ರು ಕೂಡ ಅವರು ಅಲ್ಲಿ ಎಬೋಸರ್ ದೊಡ್ಡ ದೊಡ್ಡ ರಾಕ್ಷಸರುಗಳು ಇರ್ತಾರೆ. ಇವರು ಇಲ್ಲಿಂದ ತಿರ್ಕೊಂಡು ಹೋಗೋಷ್ಟಿಗೆ ಅವ್ರು ಇರೋದಿಲ್ಲ, ಬೈಬಲಲ್ಲಿ ಓದಿದ್ರೆ. ಯಾಕಂದರೆ ಯುದ್ಧ ನೋಡಿದ್ರೆ ಎದುರ್ತಾರೆ ಅಂಥೇಳಿ ಅಷ್ಟು ವರ್ಷ. ಅದಕ್ಕೇ ಅವರು ಲೇಟಾಗಿ ಟ್ರಾವೆಲ್ ಮಾಡೋದು. ಬೇಗ 5 ದಿನದಲ್ಲಿ ಹೋಗಿ ಬಿಟ್ಬಿಟ್ರೆ ಅಲ್ಲಿ ಅವ್ರು ನೋಡಿ ಯುದ್ಧ ಮಾಡಿದ್ರೆ ಗೆಲ್ತಾರೆ. ಬಟ್ ಇವರಿಗೆ ಭಯ ಬಂದಿರೋದ್ರಿಂದ ಸರಿ ಸುತ್ಕೊಂಡು ಹೋಗಿರಿ ಅನ್ನೋಷ್ಟಿಗೆ ಇವ್ರು ಹೋಗೋಷ್ಟಿಗೆ ಅವ್ರು ಇರೋದಿಲ್ಲ. ಆ ರಾಕ್ಷಸರ ಥರ ಇರುವಂಥವ್ರನ್ನೆಲ್ಲ ನಿರ್ಮೂಲ ಮಾಡಿ ಅದು ಕಾಲೇ ಬೆಳ್ತಾ ಅವ್ರನ್ನೆಲ್ಲ ಹೊಡೆದು ಉಳಿಸ್ಬೋದಂದರೆ ಇವರು ಭಯ ಪಡ್ತಾರೆ. ಅಷ್ಟೆಲ್ಲ ಪ್ರೀತಿ ಮಾಡಿ ಅಲ್ಲಿ ಒಳಗಡೆ ಸೇರಿಸ್ಬೇಕಾದ್ರೆ ಹೋಗಿದ್ದಿಬ್ಬರೇ. ಐಗುಪ್ತನ್ನು ನೋಡಿದವರು, ಕಾನಾನ್ ನೋಡಿದವರು ಇಬ್ಬೇ, ಕಾಲೇಬ್, ಯೋಶುವ. ಮಿಕ್ಕಿದವರೆಲ್ಲ ಆ ಡೆಸರ್ಟಲ್ಲಿ ಎಲ್ಲರೂ ಬರಡಲ್ಲಿ ಎಲ್ಲರೂ ಡೆತ್ ಆಗ್ತಾರೆ. ಅವರ ಮಕ್ಕಳ ಸಂತತಿಗಳು, ಸೆಕೆಂಡ್ ಸಂತತಿ ಈಜಿಪ್ಟ್ ನೋಡದೇ ಇರೋರು ಕಾನಾನಿಗೆ ಹೋಗಿ ಸೇರ್ತಾರೆ. ಯಾಕಂದರೆ ದೇವರು ಹೇಳಿದ್ದನ್ನು ನಡೆಯೋದಿಲ್ಲ. ಅದೇ ಕೃತಜ್ಞತೆ ಇಲ್ಲದವರು ಅವರು, ದೇವ್ರ ಮಾರ ಉಪಕಾರವನ್ನು ಮರೆತು ಬಿಡೋರು. ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಉಪಕಾರ ನೆನೆಸುವವರಾಗಿ, ಫಲ ಕೊಡುವವರಾಗಿ, ಸಾಕ್ಷ್ಯ ಜೀವಿತವನ್ನು ಮಾಡೋದಕ್ಕೆ ಕೃಪೆ ಮಾಡಿರಿ. ನೀನು ಮಾಡಿದ ಉಪಕಾರವನ್ನು ಮರೆತು ಬಿಡದೆ ಫಲ ಕೊಡುವವರಾಗಿ ಜೀವಿಸಬೇಕಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್.